ಕೈಲಾಸ ಪರ್ವತ. ಈ ಹೆಸರು ಕೇಳಿದ ತಕ್ಷಣ ಮನಸ್ಸಲ್ಲಿ ಮೂಡೋದು ಒಂದು ರೀತಿಯ ಆಧ್ಯಾತ್ಮಿಕ ಭಾವನೆ ಮತ್ತು ಬಗೆಹರಿಯದ ರಹಸ್ಯಗಳು. ಸರಿ, ಬನ್ನಿ ಹಾಗಾದ್ರೆ ಈ ಪರ್ವತದ ಸುತ್ತಿರೋ ಒಂದೊಂದು ನಿಗೂಢತೆಯನ್ನ ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ತಲೆಗೆ ಬರೋ ಮುಖ್ಯ ಪ್ರಶ್ನೆನೇ ಇದು. ಜಗತ್ತಿನ ಅತಿ ಎತ್ತರದ ಶಿಖರಗಳನ್ನೆಲ್ಲ ಏರಿದ ಮನುಷ್ಯ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿರೋ ಈ ಪವಿತ್ರ ಪರ್ವತವನ್ನ ಯಾಕೆ ಏರಕ್ಕಾಗಿಲ್ಲ? ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಪಯಣಕ್ಕೆ ದಾರಿ. ಈ ಹೋಲಿಕೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅಲ್ವಾ? ನೋಡಿ, ಮೌಂಟ್ ಎವರೆಸ್ಟ್ಗಿಂತ ಸುಮಾರು 2200 ಮೀಟರ್ ಕಡಿಮೆ ಎತ್ತರ ಇದೆ ಕೈಲಾಸ ಪರ್ವತ. ಆದ್ರೂ ಅದನ್ನ ಏರೋದು ಅಸಾಧ್ಯ ಆಗಿ ಉಳಿದಿದೆ. ಎವರೆಸ್ಟ್ನ 7000ಕ್ಕೂ ಹೆಚ್ಚು ಜನ ಏರಿದ್ದಾರೆ, ಆದರೆ ಕೈಲಾಸವನ್ನ ಕೇವಲ ಒಬ್ರು, ಅದು ದಂತಕಥೆಯ ಪ್ರಕಾರ ಅಷ್ಟೇ. ಇದೇ ನೋಡಿ ಕೈಲಾಸದ ರಹಸ್ಯವನ್ನ ಇನ್ನಷ್ಟು ಹೆಚ್ಚು ಮಾಡೋದು. ಸರಿ, ಮೊದಲು ಈ ಪರ್ವತದ ರಹಸ್ಯಕ್ಕೆ ಅಡಿಪಾಯ ಆಗಿರೋ ಅದರ ಧಾರ್ಮಿಕ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಕೇವಲ ಒಂದು ಶಿಖರವಲ್ಲ, ಕೋಟ್ಯಾಂತರ ಜನರ ನಂಬಿಕೆಯ ಕೇಂದ್ರ. ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಅಂದ್ರೆ ಅದು ಸಾಕ್ಷಾತ್ ಶಿವನ ವಾಸಸ್ಥಾನ. ಪರಮೇಶ್ವರ ಪಾರ್ವತಿ ಜೊತೆ ಇರೋದು ಇಲ್ಲೇ. ಇಡೀ ಬ್ರಹ್ಮಾಂಡದ ಲಯವನ್ನೇ ಶಿವ ಇಲ್ಲಿಂದ ನಿಯಂತ್ರಿಸ್ತಾನೆ ಅನ್ನೋದು ಆಳವಾದ ನಂಬಿಕೆ. ಇನ್ನು ಬೌದ್ಧ ಧರ್ಮದಲ್ಲೂ ಕೈಲಾಸಕ್ಕೆ ಅಷ್ಟೇ ಪವಿತ್ರ ಸ್ಥಾನ ಇದೆ. ಅವರ ನಂಬಿಕೆಯ ಪ್ರಕಾರ ಇದು ಪರಮಸುಖ ಮತ್ತು ಆನಂದದ ಪ್ರತೀಕವಾದ ಬುದ್ಧ ಡೆಂಚೋಕ್ ವಾಸವಾಗಿರೋ ಜಾಗ. ಅಷ್ಟೇ ಅಲ್ಲ, ಜೈನ ಧರ್ಮದಲ್ಲೂ ಈ ಪರ್ವತಕ್ಕೆ ವಿಶೇಷ ಸ್ಥಾನಮಾನ. ಅವರ ಮೊದಲ ತೀರ್ಥಂಕರರಾದ ಋಷಭದೇವರಿಗೆ ಜ್ಞಾನೋದಯ ಆಗಿದ್ದೇ ಈ ಸ್ಥಳದಲ್ಲಿ ಅಂತ ಅವರು ನಂಬ್ತಾರೆ. ಅಂದ್ರೆ ಇದು 3 ಪ್ರಮುಖ ಧರ್ಮಗಳು ಸೇರೋ ಒಂದು ಸಂಗಮ ಸ್ಥಾನ. ಈಗ ಬರೋಣ ಅಸಲಿ ವಿಷಯಕ್ಕೆ. ಈ ಪರ್ವತವನ್ನ ಏರಲು ಪ್ರಯತ್ನ ಮಾಡಿದವರು ಎದುರಿಸಿದ ಕೆಲವು ವಿಚಿತ್ರ, ಭಯಾನಕ ಅನುಭವಗಳ ಬಗ್ಗೆ ಕೇಳಿದ್ರೆ ಈ ಪರ್ವತ ತನ್ನನ್ನು ತಾನೇ ರಕ್ಷಿಸ್ಕೊಳ್ತಿದೆಯಾ ಅಂತ ಅನ್ಸದೇ ಇರೋಲ್ಲ. ರಷ್ಯಾದ ಸಂಶೋಧಕ ಅರ್ನೆಸ್ಟ್ ಮುಲ್ಡಾಶೇವ್ ಮತ್ತು ಅವರ ತಂಡಕ್ಕೆ ಆದ ಈ ಅನುಭವ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಸಾಮಾನ್ಯವಾಗಿ ವಾರಗಟ್ಲೆ ಬೇಕಾಗೋ ಕೂದಲು, ಉಗುರಿನ ಬೆಳವಣಿಗೆ ಕೇವಲ 2 ದಿನದಲ್ಲಾಗಿದೆ ಅಂದ್ರೆ ಹಾಗಾದ್ರೆ ಪರ್ವತದ ಹತ್ರ ಸಮಯ ಬೇಗ ಚಲಿಸ್ತಾ? ವಿಜ್ಞಾನಕ್ಕೂ ಇದು ದೊಡ್ಡ ಸವಾಲು. ಇಲ್ಲಿ ಪಟ್ಟಿ ಮಾಡಿರೋ ಘಟನೆಗಳು ಕಾಕತಾಳೀಯ ಅಂತ ತಳ್ಳಿ ಹಾಕೋಕೆ ಆಗಲ್ಲ. ಯಾಕಂದ್ರೆ ಸಾಕಷ್ಟು ಜನ ಪರ್ವತಾರೋಹಿಗಳು ಇದೇ ತರಹದ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸುಸ್ತಾಗೋದು, ಕೈಯಲ್ಲಿರೋ ಕಂಪಾಸ್ ಕೆಲಸ ಮಾಡೋ ನಿಲ್ಸೋದು, ಯಾರೋ ಹಿಂದಕ್ಕೆ ದೂಡಿದ ಹಾಗೆ ಆಗೋದು, ಇದೆಲ್ಲ ಆ ಪರ್ವತದ ರಕ್ಷಣಾ ತಂತ್ರನ. ಈ ಘಟನೆ ಒಂದು ಎಚ್ಚರಿಕೆಯ ಕಥೆಯಂತಿದೆ. ಪರ್ವತದ ಒಂದು ನಿರ್ದಿಷ್ಟ ಗಡಿಯನ್ನ ದಾಟಿದ ಒಬ್ಬ ಸೈಬೀರಿಯನ್ ಪರ್ವತಾರೋಹಿಯ ದೇಹ ಇದ್ದಕ್ಕಿದ್ದಂತೆ ವೇಗವಾಗಿ ವಯಸ್ಸಾದ ಹಾಗೆ ಆಗಿ ಒಂದೇ ವರ್ಷದಲ್ಲಿ ತೀರ್ಕೊಂಡ್ರು ಅಂತ ಹೇಳಲಾಗುತ್ತೆ. ಇದು ಪರ್ವತದ ಗಡಿ ಮೀರ್ಬೇಡಿ ಅನ್ನೋ ಸಂದೇಶನ. ಕೈಲಾಸ ಪರ್ವತದ ರಹಸ್ಯ ಬರೀ ಶಿಖರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದರ ಕೆಳಗಿರೋ 2 ಸರೋವರಗಳು, ಅವು ಪ್ರಕೃತಿಯ ಅತೀ ದೊಡ್ಡ ಕೌತುಕಗಳಲ್ಲಿ ಒಂದು. ಇದನ್ನ ಗಮನಿಸಿ, ಒಂದೇ ಜಾಗ ಅಕ್ಕಪಕ್ಕ, ಆದ್ರೆ ಈ 2 ಸರೋವರಗಳ ನಡುವೆ ಎಷ್ಟೊಂದು ವ್ಯತ್ಯಾಸ. ಒಂದು ಕಡೆ ಮಾನಸ ಸರೋವರ, ಶಾಂತ, ಸಿಹಿ ನೀರು, ಜೀವಕಳೆ. ಇನ್ನೊಂದು ಕಡೆ ರಾಕ್ಷಸ ತಾಲ್, ಯಾವಾಗ್ಲೂ ಪ್ರಕ್ಷುಬ್ಧ, ಉಪ್ಪು ನೀರು, ನಿರ್ಜೀವ. ಇದು ಸುಮ್ನೆ ಭೌಗೋಳಿಕ ವಿಚಿತ್ರನ ಅಥವಾ ದೈವಿಕ ಮತ್ತು ಪೈಶಾಚಿಕ ಶಕ್ತಿಗಳ ನಡುವಿನ ಬ್ಯಾಲೆನ್ಸ? ಈಗ ಕೈಲಾಸದ ಸುತ್ತ ಕೇಳಿಬರೋ ವಿಚಿತ್ರ ಶಬ್ದಗಳು ಮತ್ತು ಅದರ ವಿಶೇಷವಾದ ಭೌಗೋಳಿಕ ಸ್ಥಾನದ ಬಗ್ಗೆ ನೋಡೋಣ. ಇವೆಲ್ಲ ಕೇಳಿದ್ರೆ ಕೈಲಾಸ ಕೇವಲ ಒಂದು ಪರ್ವತ ಅಲ್ಲ, ಅದೊಂದು ಕಾಸ್ಮಿಕ್ ಎನರ್ಜಿ ಸೆಂಟರ್ ಆಗಿರಬಹುದಾ ಅನ್ನೋ ಅನುಮಾನ ಬರುತ್ತೆ. ಆ ಪ್ರದೇಶಕ್ಕೆ ಹೋದ ತುಂಬ ಜನ ಆಕಾಶದಿಂದ ಡಮರುಗದ ಶಬ್ದ ಅಥವಾ ಒಂದು ರೀತಿಯಲ್ಲಿ ಗುನುಗೋ ಶಬ್ದ ಕೇಳಿದ್ವಿ ಅಂತ ಹೇಳಿದ್ದಾರೆ. ವಿಜ್ಞಾನಿಗಳು ಇದು ಐಸ್ ಕರ್ಗೋ ಶಬ್ದ ಇರ್ಬೋದು ಅಂತಾರೆ, ಆದರೆ ಭಕ್ತರು ಇದನ್ನ ದೈವಿ ಶಕ್ತಿಯ ಕಂಪನ ಅಂದ್ರೆ ಓಂಕಾರದ ನಾದ ಅಂತ ನಂಬುತ್ತಾರೆ. ಈ ಸಂಖ್ಯೆಗಳು ಇದು ಕಾಕತಾಳೀಯವಾಗಿರಲು ಸಾಧ್ಯನಾ? ಕೈಲಾಸ ಪರ್ವತದಿಂದ ಇಂಗ್ಲೆಂಡ್ನ ಸ್ಟೋನ್ ಹೆಂಜ್ಗೆ ಮತ್ತೆ ಉತ್ತರ ಧ್ರುವಕ್ಕೆ 2ಕ್ಕೂ ಇರುವ ಅಂತರ ಕರೆಕ್ಟಾಗಿ 6666 ಕಿಲೋಮೀಟರ್. ಇದು ಯಾವುದೋ ದೊಡ್ಡ ವಿವರಿಸೋಕಾಗದ ವಿನ್ಯಾಸದ ಭಾಗ ಇರ್ಬೋದಾ? ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ಕೈಲಾಸ ಪರ್ವತ ಬಣ್ಣ ಬದಲಾಯಿಸುತ್ತೆ ಅಂತಾನೂ ಹೇಳಲಾಗತ್ತೆ. 7 ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸುತ್ತೆ ಅಂತ ನೋಡಿದವರು ಹೇಳ್ತಾರೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳಿರ್ಬಹುದು, ಆದರೆ ಭಕ್ತರಿಗೆ ಇದು ದೈವಶಕ್ತಿಯ ಪ್ರದರ್ಶನ. ಕೈಲಾಸದ ರಹಸ್ಯಗಳು ಇಲ್ಲಿಗೆ ನಿಲ್ಲಲ್ಲ. ಈ ಜಾಗದಲ್ಲಿ ಪೌರಾಣಿಕ ಜೀವಿಗಳು ಅಡಗಿರೋ ನಗರಗಳ ಕಥೆಗಳು ಕೂಡ ತುಂಬಾನೇ ಇವೆ. ಇದು ಬೇರೊಂದು ಲೋಕಕ್ಕೆ ಹೆಬ್ಬಾಗಿಲು ಅಂತನೂ ಹೇಳ್ತಾರೆ. ಶಂಬಾಲ ಅನ್ನೋ ಒಂದು ನಿಗೂಢ ನಗರ ಕೈಲಾಸದ ಕೆಳಗೆ ಇದೆ ಅಂತ ಒಂದು ನಂಬಿಕೆ. ಇದು ಶುದ್ಧ ಮನಸ್ಸಿರವರಿಗೆ ಮಾತ್ರ ಕಾಣಿಸುತ್ತಂತೆ. ಇಲ್ಲಿ ಅಸಾಧಾರಣ ಜ್ಞಾನ ಮತ್ತು ತಂತ್ರಜ್ಞಾನ ಇದೆ ಅಂತನೂ ಹೇಳ್ತಾರೆ. ನಮ್ಮ ಪುರಾಣಗಳ ಪ್ರಕಾರ ಹನುಮಂತ,
ಅಶ್ವತ್ಥಾಮನಂತಹ ಚಿರಂಜೀವಿಗಳು ಇರೋದೇ ಇಲ್ಲಿ. ಈ ಪ್ರದೇಶದ ಸುತ್ತ ಇರೋ ದಂತಕಥೆಗಳಿಗೆ ಲೆಕ್ಕವೇ ಇಲ್ಲ. ಹಿಮಮಾನವ ಯತಿ ಇಲ್ಲಿ ವಾಸಿಸ್ತೆ ಅನ್ನೋದ್ರಿಂದ ಹಿಡಿದು ಕೈಲಾಸವೇ ಈ ಬ್ರಹ್ಮಾಂಡದ ಕೇಂದ್ರ ಅಂದ್ರೆ ಆಕ್ಸಿಸ್ ಮುಂಡಿ ಅನ್ನೋ ನಂಬಿಕೆ ಅಷ್ಟೇ ಯಾಕೆ ಸ್ವರ್ಗಕ್ಕೋಗೋ ದಾರಿನೇ ಇಲ್ಲಿದೆ ಅನ್ನೋ ಕಲ್ಪನೆ. ಪ್ರತಿಯೊಂದು ಕಥೆಯೂ ಈ ಜಾಗದ ನಿಗೂಢತೆಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಈ ರಹಸ್ಯವನ್ನ ಭೇದಿಸೋಕೆ ಮಾಡಿರೋ ಪ್ರಯತ್ನಗಳು ಏನಾಯಿತು? ಕೊನೆಗೆ ಈ ಪರ್ವತವನ್ನ ಯಾಕೆ ಸುಮ್ಮನೆ ಬಿಡಲಾಯಿತು? ಬನ್ನಿ ಕಥೆಯ ಕೊನೆಯ ಭಾಗಕ್ಕೆ ಹೋಗೋಣ. ಈ ಇತಿಹಾಸ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ದಂತಕಥೆಯ ಮಿಲರೇಪರನ್ನ ಬಿಟ್ರೆ ಪ್ರಸಿದ್ಧ ಪರ್ವತಾರೋಹಿ ಮೆಸ್ನರ್ ಕೂಡ ಇದು ಪವಿತ್ರ ಜಾಗ, ನಾನು ಏರಲ್ಲ ಅಂತ ಗೌರವದಿಂದ ಹಿಂದೆ ಸರಿದರು. ಕೊನೆಗೆ ಜಗತ್ತಿನಾದ್ಯಂತ ಪ್ರತಿಭಟನೆಗಳು ನಡೆದಾಗ 2001ರ ನಂತರ ಚೀನಾ ಸರ್ಕಾರ ಈ ಪವಿತ್ರ ಪರ್ವತವನ್ನ ಏರೋದನ್ನ ಅಧಿಕೃತವಾಗಿ ನಿಷೇಧಿಸಿತು. ಮನುಷ್ಯನ ತಂತ್ರಜ್ಞಾನ ಕೂಡ ಈ ಪರ್ವತದ ಮುಂದೆ ಸೋತಿದೆ. ಚೀನಾ ಹೆಲಿಕಾಪ್ಟರ್ ಮೂಲಕ ಶಿಖರವನ್ನ ತಲುಪೋಕೆ ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಭಯಂಕರ ಬಿರುಗಾಳಿ ಶುರುವಾಗಿ ದಿಕ್ಕುಸೂಚಿಗಳೆಲ್ಲ ಕೆಲಸ ನಿಲ್ಲಿಸ್ಬಿಟ್ವು. ಕೊನೆಗೆ ಆ ಪ್ರಯತ್ನ ಕೂಡ ವಿಫಲವಾಯಿತು. ಮತ್ತು ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಬೆರಗುಗೊಳಿಸುವ ವಿಷಯ ಅಂದ್ರೆ ಇದು. ನಾಸಾದ ಸ್ಯಾಟಲೈಟ್ ಫೋಟೋಗಳಲ್ಲಿ ಪರ್ವತದ ಮೇಲೆ ಯಾರೋ ಧ್ಯಾನಕ್ಕೆ ಕುಳಿತ ಹಾಗೆ ಒಂದು ದೊಡ್ಡ ಆಕೃತಿ ಕಾಣಿಸಿದೆ ಅಂತ ಹೇಳಲಾಗುತ್ತೆ. ಇದನ್ನ ನೋಡಿದ ಅನೇಕರು ಇದು ಸಾಕ್ಷಾತ್ ಧ್ಯಾನದಲ್ಲಿರೋ ಶಿವನೇ ಅಂತ ನಂಬುತ್ತಾರೆ. ಹಾಗಾದ್ರೆ ಕೊನೆಗೆ ನಾವು ಯಾವ ತೀರ್ಮಾನಕ್ಕೆ ಬರೋದು? ಕೈಲಾಸ ಪರ್ವತ ಅನ್ನೋದು ಪ್ರಕೃತಿಯ ಒಂದು ಅದ್ಭುತ ಅಷ್ಟೇನಾ? ಅಥವಾ ನಿಜವಾಗ್ಲೂ ಅದು ದೇವರ ವಾಸಸ್ಥಾನನಾ? ಅಥವಾ ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಇರಬೇಕು, ಅದನ್ನ ಮನುಷ್ಯ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆನಾ? ಉತ್ತರ ಬಹುಶಃ ನಂಬಿಕೆ ಮತ್ತು ವಿಜ್ಞಾನದ ನಡುವೆ ಎಲ್ಲೋ ಅಡಗಿದೆ.